ಗ್ರಾಹಕರ ಮೇಲಿನ ಜಿಎಸ್ಟಿ ಹೊರೆ ಇಳಿಸಿದೆ ಕೇಂದ್ರ ಸರ್ಕಾರ. ಇದೀಗ ಜಿಎಸ್ಟಿ ಇಳಿಕೆಯನ್ನು ಸ್ವಾಗತಿಸಿದ ಹೋಟೆಲ್ ಮಾಲೀಕರ ಸಂಘ. ಹೋಟೆಲ್ ರೂಮ್ ಬಾಡಿಗೆ, ಐಸ್ ಕ್ರೀಮ್ ಮೇಲೆ ಜಿಎಸ್ಟಿ ಇಳಿಕೆ ಆಗಿದೆ. ಕಮರ್ಷಿಯಲ್ ಬಿಲ್ಡಿಂಗ್ ಟ್ಯಾಕ್ಸ್ ಇಳಿಕೆಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ವಾಣಿಜ್ಯ ಗ್ಯಾಸ್ ತೆರಿಗೆ ಕೂಡ ಕಡಿತಕ್ಕೂ ಹೋಟೆಲ್ ಸಂಘ ಮನವಿ ಮಾಡಿದೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಮನವಿ ಪತ್ರ ರವಾನೆ ಆಗಿರುವಂಥದ್ದು. 18% ಸ್ಲ್ಯಾಬ್ನಿಂದ 5% ಸ್ಲ್ಯಾಬ್ಗೆ ಕಮರ್ಷಿಯಲ್ ಬಿಲ್ಡಿಂಗ್ ಟ್ಯಾಕ್ಸ್ ಇಳಿಕೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ವಾಣಿಜ್ಯ ಗ್ಯಾಸ್ ತೆರಿಗೆ ಕಡಿತಕ್ಕೂ ಕೂಡ ಹೋಟೆಲ್ ಸಂಘ ಮನವಿ ಮಾಡಿರುವಂಥದ್ದು. 18% ಸ್ಲ್ಯಾಬ್ನಿಂದ 5% ಸ್ಲ್ಯಾಬ್ಗೆ ಇಳಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಗ್ರಾಹಕರ ಮೇಲಿನ ಜಿಎಸ್ಟಿ ಹೊರೆ ಇಳಿಸಿದೆ ಇದೀಗ ಕೇಂದ್ರ ಸರ್ಕಾರ. ಜಿಎಸ್ಟಿ ಇಳಿಕೆಯನ್ನ ಸ್ವಾಗತಿಸಿದ್ದಾರೆ ಹೋಟೆಲ್ ಮಾಲೀಕರ ಸಂಘ. ಜಿಎಸ್ಟಿಯಲ್ಲಿ ತಂದಿರುವ ಬದಲಾವಣೆಗಳನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ವಿಶೇಷವಾಗಿ ನಮ್ಮ ಉದ್ಯಮದಲ್ಲಿ ಜನಸಾಮಾನ್ಯರು ಉಪಯೋಗಿಸುವ ರೂಮ್ ರೆಂಟ್ ಅನ್ನು 12ರಿಂದ 5% ಇಳಿಕೆ ಮಾಡುವುದಲ್ಲದೆ ಕೇಕ್, ನಮ್ಕೀನ್, ಐಸ್ ಕ್ರೀಮ್ ಮುಂತಾದವುಗಳಿಗೂ ಕೂಡ ಜಿಎಸ್ಟಿ 5% ತಂದಿರುವುದು ಬಹಳ ಮೆಚ್ಚುಗೆಯ ವಿಷಯ. ಇದರ ಜೊತೆಗೆ ಇನ್ಶೂರೆನ್ಸ್ಗೆ ಕೂಡ ಜಿಎಸ್ಟಿ ವಿನಾಯಿತಿ ತಂದಿರುವುದನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ಈ ಎಲ್ಲ ಬೆಳವಣಿಗೆಗೆ ಜಿಎಸ್ಟಿ ಕೌನ್ಸಿಲ್ಗೆ ಧನ್ಯವಾದಗಳು. ಹೀಗಿದ್ದರೂ ನಮ್ಮ ಉದ್ಯಮದ ಕಮರ್ಷಿಯಲ್ ಬಿಲ್ಡಿಂಗ್ ರೆಂಟ್ ಮತ್ತು ಇತರ ಕಮರ್ಷಿಯಲ್ ಗ್ಯಾಸ್ಗೆ ಕೂಡ 18% ಇರುವುದನ್ನು 5%ಗೆ ತರಬೇಕಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆಯೂ ಮನವಿ ಕೊಡಲಿದ್ದೇವೆ. ಜಿಎಸ್ಟಿಯಲ್ಲಿ ತಂದಿರುವ ಬದಲಾವಣೆಗಳನ್ನು ನಾವು